ನಮಸ್ಕಾರ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ವಾರಾಂತ್ಯ ಬಂದರೆ ಸಾಕು ಆಟದ ಬಿಸಿ ಸುಡುವಂತಿರುತ್ತದೆ. ಅದರಲ್ಲೂ ಈ ಬಾರಿ ಮನೆಯ ಕೆಲ ಸದಸ್ಯರ ಎಡವಿಟ್ಟಿನಿಂದಾಗಿ ಮನೆಯ ಎಲ್ಲ ಸ್ಪರ್ಧಿಗಳು ಒಂದೇ ಬಾರಿಗೆ ನಾಮಿನೇಟ್ ಆಗಿದ್ದಾರೆ. ಈ ರೀತಿ ಆಗುವುದಕ್ಕೆ ಮುಖ್ಯ ಕಾರಣ ಯಾರು ನೋಡಿ. ಲಾಯರ್ ಜಗದೀಶ್ ಹಾಗೂ ಸುರೇಶ್ ಒಂದು ಕಡೆ ನಿಂತಿರುತ್ತಾರೆ. ಆಗ ಮಾನಸ ಒಂದು ಪರದೆಯ ಹಿಂದೆ ಹೋಗಿ ಅಲ್ಲಿಂದ ಇಣುಕುತ್ತಾರೆ. ಪರದೆಯನ್ನು ಹಾಕಿರಲು ಕಾರಣ ಏನೆಂದರೆ ಯಾರು ಆ ಕಡೆ ಏನಾಗುತ್ತದೆ ಎಂಬುದು ಗಮನಿಸಬಾರದು ಎಂಬುದೇ ಆಗಿರುತ್ತದೆ. ಆದರೆ ಕೊನೆಗೆ ಆಗೋದೇ ಬೇರೆ. ಬಿಗ್ ಬಾಸ್ ನೀಡಿದ ನಿಯಮ ಉಲ್ಲಂಘನೆ ಆಗುತ್ತದೆ. ನಿಯಮ ಉಲ್ಲಂಘನೆ ಆದ ಕಾರಣ ಬಿಗ್ ಬಾಸ್ ಶಿಕ್ಷೆ ಕೊಡಲು ನಿರ್ಧರಿಸುತ್ತಾರೆ. ಮಾನಸ ಹೊರಗಡೆ ಏನಾಗುತ್ತದೆ ಎಂಬುದನ್ನು ಗಮನಿಸಿಕೊಂಡು ಸೊಂಟಕ್ಕೆ ಬೆಲ್ಟ್ ಕಟ್ಟಿಕೊಂಡು ಆಡುವ ಆಟ ಇದು ಎಂದು ಹೇಳುತ್ತಾರೆ. ನಂತರ ಎಲ್ಲರನ್ನೂ ಒಂದೇ ಕಡೆ ಕರೆದುಕೊಂಡು ಬಿಗ್ ಬಾಸ್ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ನೀಡುವುದಾಗಿ ಸೂಚಿಸಿ ಎಲ್ಲರನ್ನೂ ನಾಮಿನೇಟ್ ಮಾಡುತ್ತಾರೆ. ಆಗ ಎಲ್ಲರಿಗೂ ಶಾಕ್ ಆಗುತ್ತದೆ. ಯಾರಿಗೂ ಏನು ಮಾತಾಡಬೇಕು ಎಂಬುದೇ ತೋಚುವುದಿಲ್ಲ. ಮುಖ್ಯವಾಗಿ ಮಾನಸ ಅವರು ತಪ್ಪು ಇಲ್ಲಿ ಮಾಡಿದ್ದು ಎದ್ದು ಕಾಣುತ್ತದೆ. ಕೆಲವರು ಮಾಡಿದ ತಪ್ಪಿಗೆ ಎಲ್ಲರೂ ಶಿಕ್ಷೆ ಅನುಭವಿಸಬೇಕಾಗಿದೆ. ಇಣುಕಿ ನೋಡಬಾರದು ಎಂಬುದು ಮೂಲ ನಿಯಮವಾಗಿತ್ತು. ಆದರೆ ಅದೇ ನಿಯಮ ಉಲ್ಲಂಘನೆಯಾಗಿದೆ.